ನಿಮ್ಮ ಧ್ವನಿ ಸರ್, ನಿಮ್ಮ ವಯಸ್ಸು, ನಿಮ್ಮ ಧ್ವನಿ, ನಿಮ್ಮ ಹೋರಾಟ ಇನ್ನೆಂದಿಗೂ ಯುವಕರಿಗೆ ಅದರಲ್ಲಿ ಕಿಚ್ಚಾಗಿರುತ್ತೆ. ನಿಮ್ಮ ಕಟ್ಟಿರುವಂಥ ಪಾರ್ಟಿ ಸರ್, ನಮ್ಮ ಯುವಕರು ಯಾವ ಥರ ಇದು ಮಾಡ್ಕೊಂತಾರೆ, ಯಾವ ಥರ ಸರ್ ಬದಲಾವಣೆ ಯಾವ ರೀತಿ ದೆಹಲಿನಲ್ಲಿ ಮೋದಿ ಮನೆಗೆ ಹೋಗು, ಫಾರಿನ್ ಟ್ರಿಪ್ ಎಲ್ಲ ಹೊಡಿಯೋಕೆ ಹೋಗ್ಬೇಡ, ನೀನು ಮೂಕನ ಹಾಕಬೇಡ, ಇನ್ನು ನಮ್ಮ ನೋವನ್ನು ಕೇಳೋಕ್ಕಾಗಿಲ್ಲ ಅಂದಮೇಲೆ ಯುವರ್ ಅನ್ಫಿಟ್ ಟು ಇವನ್ ಸ್ಟೇ ಇನ್ ದ ಪಾರ್ಲಿಮೆಂಟ್ ಓಡಿಸಿದ್ರಲ್ಲ ಸರ್. ಈ ದೇಶದ ಪ್ರಧಾನಿ ಓಡೋಗ್ತಾನೆ ಅಂತಂದರೆ BJP ಅವರ ಕೇಳಿಸ್ಕೊಳ್ರೋ, ನೀವು ಹುಲಿ ಬಾರ್ಡ್ರಲ್ಲಿ ಓಡಾಡ್ತಾನೆ ಅಂತ ಹೇಳಿದ್ರಲ್ಲ, ಅದು ಹುಲಿ ಅಲ್ಲ, ಅದು ಏನು ಅಂತ ಜನ ನೋಡಿದ್ದಾರೆ, ಪ್ರಪಂಚ ನೋಡಿದೆ ಸರ್. ಒಂದು ಹೊಸ ಬದಲಾವಣೆ ಸರ್ ಯಾವ ರೀತಿ ದೇಶದಲ್ಲಿ ಬೇಕಾಗಿದೆ, ಕರ್ನಾಟಕದಲ್ಲಿ ಬದಲಾವಣೆ ಬೇಕಾಗಿದೆ ಸರ್, ರಾಜಕೀಯ ಬದಲಾವಣೆ ಸರ್. ಸಿದ್ದರಾಮಯ್ಯನ ಮಕ್ಕಳು ಸಾಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಕ್ಕಳು ಸಾಕು, ಯಡಿಯೂರಪ್ಪನ ಅವ್ರ ಮಕ್ಕಳು ಸಾಕು, ದೇವೇಗೌಡರ ಕುಟುಂಬ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ನಾಯಿ ಎಲ್ಲ ಇವೆಲ್ಲ ಸಾಕು ಸರ್. ಜಾರಕಿಹೊಳಿ ಮಕ್ಕಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಕ್ಕಳು, ಈಶ್ವರ್ ಖಂಡ್ರೆ ಅವ್ರ ಮಗ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವ್ರ ಮಕ್ಕಳು, ಈ ಕಡೆ MS ರಾಮಯ್ಯ ಕುಟುಂಬ, ಇನ್ನೊಂದು ಕಡೆ ಕೋಲಾರ ಮುನಿಯಪ್ಪನ ಕುಟುಂಬ ಸರ್. ಇದೇ ರೀತಿ ನೀವು ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅವ್ರ ಮಕ್ಕಳು ಬರೀ ನಮ್ಗೆ ಹೇಳೋದು, ಅಧಿಕಾರಕ್ಕೆ ಬರೋದು ಸರ್. ಸಾಮಾನ್ಯ ಜನರಿಗೆ ಮೂರು ಪಕ್ಷದಲ್ಲಿ ಒಂದು ಟಿಕೆಟ್ ಕೊಡಲ್ಲ, ಒಂದು B ಫಾರಂ ಕೊಡಲ್ಲ, ಅವ್ರಿಗೊಂದು ಪ್ರೇರಣೆ ಕೊಡಲ್ಲ. ಕೊಡೋದು ಯಾರಿಗೆ? ನಾನಾಯಿತು ನನ್ನನ್ನು CM ಮಾಡಿದ್ರೆ ನನ್ನ ಮಗನ ನಿಖಿಲ್ ಮಾಡಿ ಅಂತ, ನಾನಾಯಿತು ನನ್ನ ಮಗನ MLC ಮಾಡಿಬಿಟ್ಟಿದ್ದೀನಿ ಸಿದ್ದರಾಮಯ್ಯ, ನಾನಾಯಿತು ನನ್ನ ತಮ್ಮ ಸುರೇಶನ್ನ MP ಸೋಲ್ಸಿದ್ದೀನಿ, ಗೊತ್ತಿಲ್ಲ. ಈ ಥರ ಆಗಿಬಿಟ್ರೆ ಸರ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ರಾಜಕೀಯ ಅನ್ನೋದು ಒಂದು ದುಡ್ಡಿರೋ ಕುಟುಂಬಗಳು, ಒಂದು ಬ್ಯಾಕ್ಗ್ರೌಂಡ್ ಇರೋ ಕುಟುಂಬಗಳು, ಮಾಫಿಯಾ ನಡೆಸೋ ಕುಟುಂಬಗಳಿಗೆ ಸೀಮಿತವಾಗಿದೆ ಅನ್ನೋ ಸಮಯದಲ್ಲಿ ಕಳೆದ 16 ವರ್ಷದಲ್ಲಿ ಸರ್ ಮನೆ ಮಾತಾಗಿದ್ದೀವಿ ನಾವು ರಾಜಕೀಯ ಮಾಡಲಿಲ್ಲ. ನಾವು ಮೊದಲು ಮನೆ ಮಾತಾಗಿ ಹೋರಾಟ ಮಾಡಿಕೊಂಡು ಇದೇ ಗೆದ್ದು ಬಂದಂಥ ಸರ್ಕಾರಗಳು BJPನ ಎಕ್ಸ್ಪೋಸ್ ಮಾಡಿದಾಗ ಚಪ್ಪಾಳೆ ಹೊಡೆದಂಥ ಕಾಂಗ್ರೆಸ್ ಬಂದಾಗ ನನ್ನನ್ನು ಜೈಲಿಗೆ ಕಳಿಸಿದ್ರು, ಎಲ್ಲ ಕೆಲಸ ಮಾಡಿದ್ದಾರೆ. ನಮಗೆ ಗೊತ್ತಾಗಿದ್ದೇನು ಅಂತಂದರೆ ಇವ್ರದ್ದು ಅಜೆಂಡಾ ಎಲ್ಲ ಒಂದೇ. ಇವ್ರದ್ದೆಲ್ಲ ಫ್ಲಾಗ್ಗಳು ಬೇರೆ, ಅಜೆಂಡಾ ಅಲಾಗೆ. ಅಲ್ಲ, ಇವ್ರದ್ದು ಫ್ಲಾಗ್ಗಳು ಬೇರೆ ಇದ್ರು ಕೂಡ ಇವ್ರದ್ದು ಅಜೆಂಡಾ ಒಂದೇ, ಇವರ ಉದ್ದೇಶಗಳು ಒಂದೇ ಅಂತೇಳಿ ಸರ್ ಸಾಮಾನ್ಯ ಜನರಿಗೆ ಯಾರೂ ಕೊಡ್ತಾ ಇಲ್ಲ. ಹಂಗಾಗಿ ಯಂಗ್ಸ್ಟರ್ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಕಳೆದ 1.5 ತಿಂಗಳಲ್ಲಿ, ಹೋದ ತಿಂಗಳ 11ನೇ ತಾರೀಕು ಇದನ್ನು ಲಾಂಚ್ ಮಾಡಿದ್ದೀವಿ ಸರ್. ಕರ್ನಾಟಕದಾದ್ಯಂತಗೂ ಸಹ ಜನ ನಮ್ಮ ಪಾರ್ಟಿಗೆ ಸೇರ್ತೀವಿ ಅಂತ ಇದ್ದಾರೆ. ಕಸ ಗುಡಿಸೋರು ಮಕ್ಕಳು, ಸ್ಕೂಲಲ್ಲಿ P1 ಕೆಲಸ ಮಾಡೋರು, ಲಾರಿ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಮಂಡಿನಲ್ಲಿ ತರಕಾರಿ ಮಾರೋರು ಸರ್, ಇಂಥ ಜನ ನಮ್ಮ ಪಾರ್ಟಿಗೆ ನಾನು ಆಗಬೇಕು ಸರ್. ಕನಿಷ್ಠ ನಮ್ಮ ಪಾರ್ಟಿ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬೇರೆ ವಿಚಾರ, ಅದು ಜನರಿಗೆ ಬಿಡ್ತೀವಿ. ನಾನು ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದಂತೂ ನಿಜ, ಈ 3 ಪಕ್ಷಗಳನ್ನು ಸೋಲಿಸಿ, 3 ಪಕ್ಷಗಳು ಸೋಲ್ಬೇಕು, ಆಮೇಲೆ ಇವ್ರನ್ನ ಮನೆ ಕಳಿಸ್ಬೇಕು. ಆಮೇಲೆ ಆಲ್ಟರ್ನೇಟಿವ್ ನಮ್ಮಂಥ ಪಕ್ಷಗಳು, ಸಾಕಷ್ಟು ಪಕ್ಷಗಳಿಲ್ಲ ಅಂತ ಹೇಳ್ತಾ ಇಲ್ಲ, KRS ಇದ್ದಾರೆ, BSP ಇದೆ, ಆಮೇಲೆ ಉಪೇಂದ್ರ ಅವ್ರ ಪಕ್ಷ ಇದೆ ಸರ್. ನಮಗೆ ಆಲ್ಟರ್ನೇಟಿವ್ ಆಗಿ ನೀವು ಯಾರಿಗೆ ಓಟ್ ಹಾಕಿದ್ರು ಸಮಸ್ಯೆ ಇಲ್ಲ. ಬಟ್ ಈ 3 ಪಕ್ಷಗಳನ್ನು ಸೋಲಿಸಬೇಕು, ಮನೆ ಕಳಿಸ್ಬೇಕು. ಬೇರೆ ಪಕ್ಷದವ್ರು ಹೇಳಲ್ಲ ಯಂಗ್ಸ್ಟರ್ ಪಾರ್ಟಿನ ಗೆಲ್ಸಿ ಅಂತ. ನಾನು ಹೇಳ್ತೀನಿ, ನಿಮಗೆ ಯಾವ್ದು ಇಷ್ಟನೋ ಆ ಪಾರ್ಟಿಗೆ ಆಲ್ಟರ್ನೇಟಿವ್ ನಿಮ್ಗೆ ಅನಿಸ್ಬೇಕು. ನಾವು ಪಾರ್ಟಿ ಕಟ್ಟಿರೋದು 2 ವರ್ಷದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಬ್ಬ ಇನ್ಸ್ಪೆಕ್ಟರ್ ಎದ್ದು ನಿಂತ್ಕೊಂಡು ನೀವು ಸ್ಟೇಷನ್ಗೆ ಹೋದ್ರೆ ಸಲ್ಯೂಟ್ ಹೊಡೆದು ಅಲ್ಲಿ ನೀರು ಕೊಟ್ಟು ಕೊಂಡಿಸಿ ನಿಮ್ಮ ಸಮಸ್ಯೆನ ಬಗೆಹರಿಸಬೇಕು. ನೀವು ಸರ್ಕಾರ ಶಾಖೆಗಳಿಗೆ ಹೋಗಿ ಲಂಚ ಕೊಟ್ಟು ನಿಮ್ಮ ಕೆಲಸ ಮಾಡಬಾರ್ದು. ಒಂದು ಸರ್ಕಾರಿ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಆ ಸರ್ಕಾರದವ್ರು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, 15 ರೂಪಾಯಿ ಫೀಸ್ ಇಸ್ಕೊಬೇಕು. ನಿನ್ನ ಡೆತ್ ಸರ್ಟಿಫಿಕೇಟು, ಬಸ್ ಸರ್ಟಿಫಿಕೇಟು, ನನ್ನ DL, ನಿನ್ನ ಆಧಾರ್ ಕಾರ್ಡನ್ನು ಮನೇಲಿ ಮಾಡ್ಕೊಡ್ಬೇಕು ಸರ್. 24 ಗಂಟೆ ಟ್ಯಾಕ್ಸ್ ಕಟ್ಟೋರಿಗೆ ನಮ್ಮ ಮನೆಗೆ ಹೋಗಿ ಸೇವ್ ಮಾಡೋಲ್ಲ ಅಂತಂದರೆ 78 ವರ್ಷದಲ್ಲಿ ಇವರು ಕಿಸದ ಗುಡ್ಡೆ ಹಾಕಿದ್ಯೇನೋ 1400 ಕೋಟಿ ಆಸ್ತಿ, 1100 ಕೋಟಿ ಆಸ್ತಿ, ಸದಾಶಿವನಗರದಲ್ಲಿ ಮನೆ, HL ಒಂದು ಅರ್ಧ ಡಜನ್ ಹೆಲಿಕಾಪ್ಟ್ರು, ಅಲ್ಲೆಲ್ಲೋ ಮೈನಿಂಗ್ ಬಿಸ್ನೆಸ್ಸು, ಅಲ್ಲೆಲ್ಲೋ ಹೊರದೇಶಗಳಲ್ಲಿ ಇವ್ರದ್ದು ಬಿಸ್ನೆಸ್ಗಳು, ಮಣ್ಣು ಮಸಿ ಸರ್ ಲೂಟಿ ಮಾಡಿಬಿಟ್ಟವ್ರಿ ಸರ್ ಇವರು. ಇವತ್ತು ನಾವೇನಾದರೂ ನಮ್ಮಂಥವ್ರು ಈ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ತಂದಿಲ್ಲ ಅಂತಂದರೆ ಮೈ ಮೇಲೆ ಬಟ್ಟೆ ಉಳಿಸಿದ್ದಾರೆ, ಇವತ್ತು ಬಟ್ಟೆನೂ ಉಳಿಯಲ್ಲ ಸರ್. ಜನರ ಮುಖದಲ್ಲಿ ಕರ್ನಾಟಕದಲ್ಲಿ ರೈತರು ಚೆನ್ನಾಗವ್ರ, ಅನ್ನ ಬೆಳೆಯೋ ರೈತರು ಸತ್ತೋಗ್ತಾ ಇದ್ದಾರೆ. ಇವತ್ತು ಓದೋವಂಥ ಹುಡುಗರಿಗೆ ಶಾಲೆಗಳು 45,000 ಶಾಲೆಗಳು ಬಿದ್ದೋಗ್ತಾ ಇದೆ. 78 ವರ್ಷದಲ್ಲಿ 1400 ಕೋಟಿ ಸದಾಶಿವನವರ ಮನೆ ಹೆಲಿಕಾಪ್ಟರ್ ಮಾಡ್ಕೊಂಡಂಥ ವ್ಯಕ್ತಿಗಳು ಅದು BJP, ಕಾಂಗ್ರೆಸ್, JDS 3ರಲ್ಲೂ ಇದ್ದಾರೆ. ಕನಿಷ್ಠ ನಮ್ಮ ರಾಜ್ಯದ 45,000 ಬೀಳ್ತಾ ಇರೋ ಶಾಲೆಗಳನ್ನ ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ವಿ ನೀಡ್ ಟು ಕಿಕ್ ದೆಮ್ ಔಟ್. ಇವರುಗಳನ್ನ ಮನೆ ಕಳಿಸ್ಬೇಕು, ಕಿಕ್ ಔಟ್ ಮಾಡಿ ಮನೆ ಕಳಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬರೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ನಾವು ಬರ್ತದಂತೇಳಿಲ್ಲ, ಬರಲ್ಲ ಅಂತೇಳಿಲ್ಲ. ಬಂದರೆ ಟೋಲ್ ಗೇಟ್ಗಳಿರೋದಿಲ್ಲ. ನಮ್ಮ ರಾಜ್ಯದಲ್ಲಿ 41,000 ಕೆರೆಗಳಿದೆ, ಹೂಳೆತ್ತಬೇಕು. ನಮಗೆ ಅಲ್ಲಿ ಹೂಳೆತ್ತಿದ್ರೆ ನೀರು ನಿಂತ್ಕೊಳ್ತದೆ, ರೈತರ ಬೋರ್ವೆಲ್ಲಲ್ಲಿ ಕರೆಂಟ್ ಬರ್ತದೆ ಸರ್. ಸ್ವಾವಲಂಬಿಗಳಾಗಿ ನಮ್ಮ ರೈತರನ್ನ ಮಾಡಬೇಕಾಗಿದೆ ಸರ್. ಇವತ್ತು ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಒಂದು 40 ಲಕ್ಷ ಬೋರ್ವೆಲ್ಸ್ ಇದೆ. ಖಂಡಿತವಾಗಿ ನಮ್ಮ ಸರ್ಕಾರ ಬಂದರೆ ರೈತರಿಗೆ
ನಾನು ಇಲ್ಲಿಂದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ. ನಾವು ನಮ್ಮಂಥವ್ರು ಸರ್ಕಾರ ಮಾಡಿದ್ರೆ, ನಮ್ಮಂಥ ಸಣ್ಣ ವ್ಯಕ್ತಿಗಳು, ಬ್ಯಾಕ್ಗ್ರೌಂಡೇ ಇಲ್ದಂಥ ವ್ಯಕ್ತಿಗಳು ಸರ್ಕಾರ ಮಾಡಿದ್ರೆ ಖಂಡಿತವಾಗಿ 40 ಲಕ್ಷ ಬೋರ್ವೆಲ್ಗಳಿಗೆ ಸೋಲಾರು 90% ಸಬ್ಸಿಡಿ, ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ ಸೋಲಾರ್ ಪ್ಯಾನಲ್, ವಿಂಡ್ ಮಿಲ್ ಕೊಡ್ತದೆ. ಬೆಳಗ್ಗೆ 6 ಗಂಟೆ ಬಂದಿದ ತಕ್ಷಣ ಓಡಿಸು ನಿನ್ನ ಮೋಟ್ರನ್ನ. ನಿಮ್ಮ 41,000 ಕೆರೆಗಳನ್ನ ಹೂಳೆತ್ತೀವಿ. ನಿಮ್ಮ ಬೋರ್ವೆಲ್ಲಲ್ಲಿರೋ ನೀರು 1,000 ಅಡಿಗಿರೋದು 100 ಅಡಿಗೆ ಬರ್ತದೆ. ಎತ್ಕೊಂಡು ನೀರನ್ನ ರಿಸೋರ್ಸ್ನ ಬಳಸ್ಕೊಂಡು ನೀನು. ಸರ್, ನಮ್ಮಂಥವ್ರು ಬಂದರೆ ಮೊದಲು ರೈತರು, ಎರಡನೇದು ಟೋಲ್ಗೇಟು, ಮೂರನೇದು ಇವತ್ತು 45,000 ಶಾಲೆಗಳು ಬಿದ್ದೋಗೋ ಸ್ಥಿತಿಲಿದೆ. ವಿಲ್ ಅಪ್ಗ್ರೇಡ್ ಇಟ್ಟು ಯಾವ ರೀತಿ ಕಾನ್ವೆಂಟ್ಗಳಿದೆ, ಯಾವ ರೀತಿ ಪ್ರೈವೇಟ್ ಸ್ಕೂಲ್ಗಳಿದೆ, ನಮ್ಮ ಸರ್ಕಾರಿ ಶಾಲೆಗಳಾಗುತ್ತೆ, 6,000 ಕಾಲೇಜ್ಗಳಿದೆ, ಅವುಗಳನ್ನ ಅಪ್ಗ್ರೇಡ್ ಮಾಡಬೇಕಾಗಿದೆ. ಸರ್, ನಾವು ಹೇಳೋದು ನಮ್ಗೆ ಕರೆಕ್ಟಾಗಿ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀವಿ. ಖಂಡಿತವಾಗಿ ಕರ್ನಾಟಕದಲ್ಲಿರೋ ಜನರು 5.5 ಕೋಟಿ ಜನ ಅಂತೇಳಿ ಈ ಇದು ಐ ಥಿಂಕ್ ವೋಟರ್ಸ್ ಇದರಲ್ಲಿ ಹೇಳ್ತಾ ಇದ್ದಾರೆ. ಸರ್, 5.5 ಕೋಟಿ ಜನರ ಮುಖದಲ್ಲಿ ನಗು ಇಲ್ಲ ಸರ್. ನಾವು ಕೊಡೋದು ನಗು ಭಾಗ್ಯ. ಜನಗಳ ಮುಖದಲ್ಲಿ ನಗು ಬರಬೇಕು. ನಗು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಿರುದ್ಯೋಗ, ನೀವು ದುಡಿದ್ರೆ ಸಂಬಳ ಸಾಲ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, EMI ಕಟ್ಟಿಲ್ಲ, ಬೆಲೆ ಏರಿಕೆ. ಕರ್ನಾಟಕದಲ್ಲಿ ಎಲ್ಲಿ ಜನ ಚೆನ್ನಾಗಿದ್ದಾರೆ ಅಂತಂದ್ರೆ ಎರಡೇ ಜಾಗದಲ್ಲಿ, ಸದಾಶಿವನಗರ, ಡಾಲರ್ಸ್ ಕಾಲನಿ ಬಿಟ್ರೆ ಉತ್ತರ ಕರ್ನಾಟಕದ MLA ಎಲ್ಲ ಬಂದು ಸದಾಶಿವನಗರ, ಡಾಲರ್ಸ್ ಕಾಲನಿ ಸೆಟ್ಲ್ ಆದ್ರೆ ಮತ್ತೆ ಚುನಾವಣೆಗೆ ಬಂದಾಗ ವಾಪಸ್ ಹೋಗೋದು. ಕರ್ನಾಟಕದಲ್ಲಿ ಎರಡೇ ಜಾಗ ಚೆನ್ನಾಗಿರೋದು, ಸದಾಶಿವನಗರ, ಡಾಲರ್ಸ್ ಕಾಲನಿ. ಇವೆರಡು ಬಿಟ್ರೆ ಇನ್ಯಾರು ಚೆನ್ನಾಗಿಲ್ಲ. ಇನ್ನು 99% ಮುಖದಲ್ಲಿ ಕಳೆ ಇಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ನೆಮ್ಮದಿ ಇಲ್ಲ, ಭವಿಷ್ಯ ಇಲ್ಲ. ಸರ್, ಇದನ್ನ ರೂಪಿಸ್ಬೇಕು. ಭವಿಷ್ಯದ ಭಾಗ್ಯ ಕೊಡ್ತೀವಿ, ನಗುವಿನ ಭಾಗ್ಯ ಕೊಡ್ತೀವಿ. ನಾವು 2,000 ಕೊಡ್ತೀವಿ ಅಂತ ಹೇಳಕ್ ಹೋಗಲ್ಲ. ನಾವು ನಿಮ್ಗೆ ಓಟ್ ಹಾಕಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಸರ್, ತಮಿಳ್ನಾಡಿಗಿಂತ ದೊಡ್ಡ ಜನರ ನಮ್ಮವರು. ತಮಿಳ್ನಾಡಲ್ಲಿ ಕಿಕ್ ಔಟ್ ಮಾಡ್ಬಿಟ್ರು, ಅವ್ನು CM ಅನ್ನ ಸೋಲ್ಸಿ ಮನೆ ಕಳಿಸ್ಬಿಟ್ರು. ಇವತ್ತಿನ CM ಡೆಲ್ಲಿ ಓಡೋಗಿದ್ದಾರೆ. ಏನಕ್ಕೆ ಅಂತಂದ್ರೆ, ಇಲ್ಲ ರಾಹುಲ್ ಗಾಂಧಿ ಜೊತೆ ನಾನು ನಿಂತ್ಕೊಂತೀನಿ ಅಂತ. ನೋಡಿ, ಇಲ್ಲಿ ಏನೋ ಬಿಡದಿನಲ್ಲಿ ರೈತರ ಜಮೀನು ಕಿತ್ಕೊಳೋದು, ಅಲ್ಲೋಗೋದು ರಾಹುಲ್ ಗಾಂಧಿ ಜೊತೆ ನಮ್ಮನ್ನ ಈ ತರ ನೋಡ್ರಿ, ದ್ವಂದ್ವ ನೀತಿಗಳನ್ನ ಇಟ್ಕೊಂಡಿರೋ ಅಂತ ರಾಜಕಾರಣಿಗಳ ಬಗ್ಗೆ, ಅದು ಯಾವುದೇ ಪಕ್ಷದವರಾಗಿರ್ಲಿ, ಅವ್ರ ಬಗ್ಗೆ ಎಚ್ಚರಿಕೆ ಇರಿ. ಓಕೆ, 20 ದಿವಸದಿಂದ ಯಾವ ರಾಹುಲ್ ಗಾಂಧಿಗೆ ಹುಡುಗರು ಬೇಕಾಗಿರ್ಲಿಲ್ಲೋ, ಯಾವ ರಾಹುಲ್ ಗಾಂಧಿ ಆರಾಮಾಗಿ ವಿದೇಶದಲ್ಲಿ ಆರಾಮಾಗಿದ್ರು, ಇದಕ್ಕಿದ್ದಂಗೆ ನೆನ್ನೆ ಅವ್ರಿಗೆ ಒಂಥರ ಭೂತ ಬಂದಂಗೆ ಆಗ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ ಅಲ್ರಿ. ಹೈಜಾಕ್ ಮಾಡೋ ಅಂತ ಅಲ್ಲ, ರಾಹುಲ್ ಗಾಂಧಿ ಮಾಡ್ತಾರ ಕೆಲಸ ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ. 20 ದಿವಸದಿಂದ ಇಲ್ದಿರೋ ಅಂತ ರಾಹುಲ್ ಗಾಂಧಿ ಇದಕ್ಕಿದ್ದಂಗೆ ಮೋದಿ ಮನೆ ಮುಂದೆ ಹೋಗಿ ಮಲ್ಕೊಳೋದಂತೆ, ಆ ಫೋಟೋ ತೆಗೆದು ಹಾಕೋದಂತೆ. ಏನ್ ಗುರು, ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ವಾಟ್ ಈಸ್ ಯುವರ್ ಇಂಟೆನ್ಷನ್? ಅಲ್ಲಿ ಹೊಡೆದಿರೋದೆಲ್ಲ ನಮ್ಮ ಮಕ್ಕಳಿಗೆ, ಹೊಡೆದಿರೋದೆಲ್ಲ ವಿದ್ಯಾರ್ಥಿಗೆ. ರಾಹುಲ್ ಗಾಂಧಿಗೆ ಹೊಡೆದಿಲ್ಲ ಯಾರನ್ನು. ಓಕೆ, ಯಾಕಂದ್ರೆ ರಾಹುಲ್ ಗಾಂಧಿ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕೀಳಿತಾರೆ, ಜನ ಗೊತ್ತಾಗ್ತದೆ. ಅಲ್ಲಿ ಮುಟ್ಟಿರೋದೆಲ್ಲ ಸಾಮಾನ್ಯ ಜನರನ್ನ. ಸರ್, ಹಂಗಾಗಿ ಸರ್, ಒಂದು ಬದಲಾವಣೆ ಬೇಕು. 2 ವರ್ಷ ಇದೆ ಅಂತೇಳಿ ನಮಗೂ ಬೇಜಾರಾಗಿದೆ ಸರ್, ಬೇಜಾರಾಗಿದೆ. ಇವತ್ತಿನ ಮಕ್ಕಳ ಭವಿಷ್ಯ ನೋಡಿದಾಗ ಸರ್, ನನಗೆ ಇದೆಲ್ಲ ಏನು ಬೇಕಾಗಿಲ್ಲ. ದೇವರೆಲ್ಲ ನಾನು ಕೊಟ್ಟಿದ್ದಾನೆ, ಆರಾಮಾಗಿ ಇರ್ಬೋದು, ಉಣ್ಕೊಂಡು ತಿನ್ಕೊಂಡು ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ಕೊಂಡು ಇರ್ಬೋದು. ಬಟ್ ಇವತ್ತಿನ ಸಮಾಜ, ಇವತ್ತಿನ ಕರ್ನಾಟಕ ಕಣ್ಣೀರಾಗ್ತಾ ಇದ್ರೆ ಸರ್, 3 ದಿವಸದಿಂದ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಒಬ್ಬ ಕನ್ನಡ ಸಂಘಟನೆಯವ್ರು ಬಂದಿಲ್ಲ, ಒಬ್ಬ ರಾಜಕಾರಣಿಗಳು ಬಂದಿಲ್ಲ. ಮಕ್ಕಳು ಮಾಡ್ತಾರೋ ಪ್ರೊಟೆಸ್ಟ್ ನಮ್ಮ ಫ್ರೀಡಮ್ ಪಾರ್ಕಲ್ಲಿ. ಅಲ್ಲ ಸರ್, ಏನು ಆರ್ ಯು ಸೋಲ್ಡ್ ಔಟ್? ಏನು ಸೇಲ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ? ನಾನು ಪ್ರಶ್ನೆ ಇದನ್ನೇ ಕೇಳಬೇಕಾಗಿರೋದು. ಅಂದರೆ ನಿಮಗೆ ದೇಶದ ಭವಿಷ್ಯ, ಇವತ್ತು ವಿದ್ಯಾರ್ಥಿಗಳು ಇವರೆಲ್ಲ ಏನು ಬೇಕಾಗಿಲ್ಲ. ಇವ್ರುಗಳಿಗೆ ಬೇಕಾದಂಥ ಪಾರ್ಟಿಗಳು ಅಧಿಕಾರಕ್ಕೆ ಬಂದರೆ ಅವ್ರ ಬಗ್ಗೆ ಧ್ವನಿನೇ ಎತ್ತಲ್ಲ ಯಾರು ಕೂಡ. ಹಂಗಾಗಿ ಸರ್, ನಾವು ಧ್ವನಿ ಎತ್ತಬೇಕು ಅಂತ ಹೇಳ್ಬೇಕಾಗಿದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನೋ ಪರ್ಮಿಷನ್ ಅಲ್ಲ, ದೆಹಲಿ ಪೊಲೀಸರನ್ನ ಥೂ ಅಂತ ಉಗಿತಾರೆ. ನೀವು ಉಗಿಸ್ಕೊಬೇಕಾ? ನೀವು ಉಗಿಸ್ಕೊತಾ ಇದ್ದೀರಾ. ಕಳೆದ 9 ತಿಂಗಳಿಂದ ಸತತವಾಗಿ ಜನ ಒಗಿತಾ ಇದ್ದಾರೆ. ಡಕಾಯಿತಿ, ಅದು ಕಳ್ಳತನ, ರೇಪು, ಇಂಥ ಕೆಲಸ ಮಾಡಿಲ್ಲ ನೀವು. ಈಗ ಸರ್ಕಾರಕ್ಕೆ ಚಮಚ ಕೆಲಸ ಮಾಡೋದ್ ಬದಲು ಸಂವಿಧಾನಿಕವಾಗಿ ಯಾರಾದರೂ ಪರ್ಮಿಷನ್ ಕೇಳಿದ್ರೆ ಅದು ನಾವೇ ಅಂತಲ್ಲ, ಅಥವಾ ಯಾರಿಗಾದ್ರೂ ಅಷ್ಟೇ. ಅದರಲ್ಲಿ ರಾಜಕೀಯ ನಾವು ಉಪ್ಪಾರಪೇಟೆ ಪೊಲೀಸರು ಮಾಡಬಾರ್ದು. ನೀವು ಮಾಡಿದ್ರೆ ನಮಗೂ ಕೂಡ ಕೆಲಸ ಇಲ್ಲ. ನಾವು ಕೂಡ ಕೈ ತೊಳ್ಕೊಂಡು ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮ PC ಗಳಿಂದ ತರಿಸ್ಕೊಂಡು ನಿಮಗೂ ಕೂಡ ಏನು ಏನು ಪಾಠ ಕಲಿಸ್ಬೇಕು ಕಾನೂನು ಮಾತುಗಳಿಗೆ. ಯಾಕೆ ನೋಡಿ, ನೆನ್ನೆ ಹೇಳಿದ್ದಾರೆ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಅಲ್ಲ, ಇದು ಅಂದ್ರೆ ಇವ್ರ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಅಲ್ಲಿ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಅದು ಹೋರಾಟ. ಇಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಕೊಡಲ್ಲ ಅಂತಂದ್ರೆ ಸರ್, ಇದಕ್ಕೆ ನಾನು ಬೇಕಾಗಿರೋದು. ನೀವು ಕೇಳೋದ್ರಲ್ಲ ಯಂಗ್ಸ್ಟರ್ ಪಾರ್ಟಿ ಏನಕ್ಕೆ ಬೇಕಾಗಿದೆ ಅಂತ. ದೊಡ್ಡವರು ಪರ್ಮಿಷನ್ಗಳು ತಗೊಂಡು ಇವ್ರುಗಳು ಉಚ್ಚಾಟ ಮೆರೀತಾರೆ. ದೊಡ್ಡವರೇ ರಾಜಕೀಯಕ್ಕೆ ಬರಬೇಕು, ದೊಡ್ಡವ್ರ ಮಕ್ಕಳೇ ಗೆಲ್ಲಬೇಕು, ಇವರೇ CM ಆಗಬೇಕು, ಇವರೇ MLA ಆಗಬೇಕು, ಇವರೇ ಮಿನಿಸ್ಟರ್ ಆಗಬೇಕು. ಈಶ್ವರ್ ಖಂಡ್ರೆ ಮಿನಿಸ್ಟ್ರು, ಅವ್ರ ಮಗ MP. ಬೇರೆ ಯಾರು? ನಾವೆಲ್ಲ ಬರೀ ವೋಟರ್ಸು, ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು, ನಾವೆಲ್ಲ ಹಿಂಗೆ ಗೆಣಸ್ ಕೇಳಕ್ಕೆ ಇರೋದು. ಇವ್ರು ಇನ್ನೇನಕ್ಕೂ ಇಲ್ಲ ಸರ್. ಈ ವಿಚಾರಕ್ಕೋಸ್ಕರನೇ
ಈ ಒಂದು ಡಿಸ್ಕ್ರಿಮಿನೇಷನ್ ಏನಿದೆ ಅಂದರೆ ನೀವು ವೋಟರು, ನೀವು ಟ್ಯಾಕ್ಸ್ ಪೇರು, ನಾವು ರಾಜರು, ಸರ್ ಇದು ಹೋಗ್ಬೇಕು ಸರ್. ಸಾಮಾನ್ಯ ವ್ಯಕ್ತಿ ಈ ದೇಶದ, ಈ ರಾಜ್ಯದ CM ಆಗಬೇಕು ಸರ್. ಸಾಮಾನ್ಯ ಜನರು ಮನೆ ಮಕ್ಕಳು MLA ಆಗಬೇಕು, ತಮಿಳ್ನಾಡು ಥರದ MLA ಆಗಬೇಕು, ಮಿನಿಸ್ಟ್ರುಗಳಾಗಬೇಕು, ಇದು ನಮ್ಮ ಕನಸು. ಸಾಮಾನ್ಯ ಜನರು ಕೂಡ ಇದೇ ಪೊಲೀಸರು ಸಲ್ಯೂಟ್ ಹೊಡಿಬೇಕು. ಯಾವ CMಗೆ, ಯಾವ ಮಿನಿಸ್ಟ್ರುಗಳಿಗೆ ನೀವು ಸಲ್ಯೂಟ್ ಹೊಡಿತೀರೋ ಆ ಸಲ್ಯೂಟನ್ನು ಈ ಕರ್ನಾಟಕದಲ್ಲಿ ನಾನೇನಾದರೂ ಸರ್ಕಾರ ಮಾಡುತ್ತೇವೆ, ಆ ಕಾನ್ಫಿಡೆನ್ಸ್ ಇದೆ. ವಿ ವಿಲ್ ಎನ್ಶ್ಯೂರ್ 5.5 ಕೋಟಿ ಜನರಿಗೂ ಕೂಡ ಪೊಲೀಸರು ಸಲ್ಯೂಟ್ ಹೊಡಿಬೇಕು, ನಾವು ಹೊಡಿಸ್ತೀವಿ. ಇದು ಸರ್ ಇದಕ್ಕೋಸ್ಕರ ನಮ್ಮ ಒಂದು ಪಾರ್ಟಿ ಮಾಡಿದ್ದೀವಿ ಸರ್. ಜನ ಬೆಳೆಸ್ತಾರೆ ಸರ್. 16 ವರ್ಷದಲ್ಲಿ ಹಳ್ಳಿಯಿಂದ ಡೆಲ್ಲಿವರೆಗೂ ನನ್ನನ್ನು ಬೆಳೆಸೋರೆ, ನನ್ನ ಪಾರ್ಟಿನ ಬೆಳೆಸಲ್ಲ. ನಾವು ಹಿಂಗೆ ಸೈಡ್ಗೆ ಇಟ್ಟರು ಕೂಡ ಇಲ್ಲ ಅಣ್ಣ ಜಗಣ ನೀನು ಇರಬೇಕು ಅಂತೇಳಿ ಬೆಳೆಸ್ತಾರೆ. ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ. ಆರ್ಥಿಕವಾಗಿಯೂ ಅಷ್ಟೇ ಸಾಕಷ್ಟು ಜನ ನಮ್ಮ ಪಾರ್ಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ದೊಡ್ಡ ಮಟ್ಟಕ್ಕೆ ನಮ್ಮ ಪಾರ್ಟಿ ಬೆಳೀತದೆ. ಇವತ್ತಿನ ಯುವ ಜನತೆಗೆ ನಾವೇ ವಾಯ್ಸು. ಯಾವನು ಮಾತಾಡಲ್ಲ ಸರ್, ಯಾರೂ ಮಾತಾಡಲ್ಲ. ಒಬ್ಬ ಆಟೋ ಡ್ರೈವರ್ಗೆ ಹೊಡೆದ್ರು ನಾನೇ ಮಾತಾಡಬೇಕು, ಒಬ್ಬ ಪೊಲೀಸನ್ನು ಡಕಾಯ್ತಿ ಮಾಡಿದ್ರು ನಾನೇ ಮಾಡಬೇಕು, ಒಬ್ಬ ಪೊಲೀಸ್ ಕಮಿಷನರ್ನ ಇದು ಐ ಥಿಂಕ್ IPLನಲ್ಲಿ ಜನ ಸತ್ತೋದ್ರು ಕೂಡ ಅವನ್ನೂ ಕೂಡ ಸಸ್ಪೆಂಡ್ ಮಾಡೋಕ್ಕೆ ನಾನೇ ಹೋಗಿ ಕಂಪ್ಲೇಂಟ್ ಕೊಡಬೇಕು ಸರ್. ವಿ ಆರ್ ದ ವಾಯ್ಸ್. ಸೊ ಯಾಕೆ ನಾವು ರಾಜಕೀಯ ಹಿಡಿಬಾರ್ದು? ಯಾವನ್ಗ BJP ವಿರುದ್ಧ ಮಾತಾಡಿದ್ರೆ ಕಾಂಗ್ರೆಸ್ ಅವರು ಸರ್ಕಾರ ಮಾಡ್ತಾರೆ. ಈ ಕಾಂಗ್ರೆಸ್ ಅವರು ಬಂದು ಅದನ್ನೇ ಮಾಡ್ತಾ ಇರೋದು, ಅವರು ಅದನ್ನೇ ಮಾಡ್ತಾ ಇರೋದು. ಹಂಗಾಗಿ ಸರ್ ಜನಕ್ಕೆ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ, ಒಂದು ಧ್ವನಿ ಬೇಕಾಗಿದೆ. ಅವರ ಮನ್ನಣೆಗಳು ಅವ್ರಿಗೆ ಸೇರಬೇಕಾಗಿದೆ ಸರ್. ಒಂದು ರಾಜರ ರೀತಿಯಲ್ಲಿ ಫೀಲ್ ಮಾಡಿಸ್ಬೇಕಾಗಿದೆ ಸರ್. ಕರ್ನಾಟಕ ಜನ ನಮ್ಗೆ ಅವಕಾಶ ಕೊಟ್ಟರೆ ಅವರು ರಾಜರ ರೀತಿ, ಅವ್ರಿಗೆ ಫೀಲಿಂಗ್ ಬರೋ ರೀತಿ, ಅವ್ರ ಮುಖದಲ್ಲಿ ಕಳೆ ಬರಬೇಕು, ಅವ್ರ ಜೇಬಲ್ಲಿ ದುಡ್ಡು ಇರಬೇಕು, ಅವ್ರ ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಅವ್ರ ಐಷಾರಾಮಿ ಕಾಡಿಗಳಲ್ಲಿ ಓಡಾಡ್ಬೇಕು ಸರ್. ಸರ್ ಹರಿಯಾಣ, ಪಂಜಾಬ್ ರೈತರು BMW ಕಾರಲ್ಲಿ ಓಡಾಡ್ತಾರೆ, ಬೆನ್ಸ್ ಕಾರಲ್ಲಿ ಓಡಾಡ್ತಾರೆ. ಅವರು ಕೂಡ ಡಾಲರ್ಸ್ ಕಾಲೋನಿ ಸದಸ್ಯರು ಬರಬೇಕು. ವೈ ನಾಟ್ ಸರ್. ಸೊ ರಾಜ್ಯಕ್ಕೆ ಊಟ ಕೊಡೋ ಅಂಥ ರೈತರು BMW ಕಾರಲ್ಲಿ, ಬೆನ್ಸ್ ಕಾರಲ್ಲಿ ಸರ್. ಎಷ್ಟು ಜನ ರೈತರು ಡಾಲರ್ಸ್ ಕಾಲೋನಿಯಲ್ಲಿ ಅಲ್ಲಿ DK ಶಿವಕುಮಾರ್ ಮನೆ ಹತ್ರ ಸದಾಶಿವನಗರದಲ್ಲಿ ಇದ್ದಾರೆ? ಯಾರೂ ಇಲ್ಲ ಸರ್. ಬರಬೇಕು ಸರ್. ಈಗ ಒಬ್ಬ MLA MP ಸದಾಶಿವನಗರದಲ್ಲಿ ಮತ್ತು ಡಾಲರ್ಸ್ ಕಾಲೋನಿ ಇರ್ತಾರಂತೆ, ಒಬ್ಬ ರೈತನೂ ಇರಲಿ, ಒಬ್ಬ ಸಾಮಾನ್ಯ ವ್ಯಕ್ತಿನ ಬರಲಿ ಸರ್. ದಟ್ ಈಸ್ ವಾಟ್ ದ ಚೇಂಜ್ ಸರ್. ಅದಕ್ಕೆ ಮಾಡೋಕ್ಕೋಸ್ಕರನೇ ನಾವು ಪಾರ್ಟಿ ಮಾಡಿರೋದು. ಖಂಡಿತವಾಗಿ ನಮ್ಮನ್ನು ಜನ ಒಂದು ತಿಂಗಳಲ್ಲೇನೆ ಹೆಚ್ಚು ಕಮ್ಮಿ ಒಂದು 35 ಕಡೆ ಆಫೀಸ್ಗಳನ್ನು ನಮ್ಮ ಜನ ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿ ಕಟ್ತಾ ಇದ್ದಾರೆ. ಥ್ರೂಔಟ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಕೊಪ್ಪಳಕ್ಕೂ ಹೋಗಿದ್ವಿ. ಕೊಪ್ಪಳಕ್ಕೆ ಹೋದಾಗ ಅಲ್ಲಿ ಒಂದು 3 ಐ ಥಿಂಕ್ ಈ ಕಬ್ಬಿಣದ ಇಂಡಸ್ಟ್ರಿಗಳನ್ನು ಸೀಲ್ ಹಾಕಿದ್ದಾರೆ ಅಂತೇಳಿ ನಮಗೆ ಅಲ್ಲಿನ ಇವರು ನಮ್ಗೆ ಮಾಹಿತಿ ಕೊಟ್ಟರು ಸರ್. ಜನ ನಮ್ಮನ್ನು ಬೆಳೀತಾ ಇದ್ದಾರೆ. ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಸರ್. ಯಾವ ರೀತಿ ಲಲ್ಲು ಪ್ರಸಾದ್ ಇವರೆಲ್ಲ ಎಮರ್ಜೆನ್ಸಿನಲ್ಲಿ ವಿದ್ಯಾರ್ಥಿ ಹೋರಾಟಗಾರರು, ಇವತ್ತು CMಗಳಾಗಿ MP ಗಳಾಗಿ ಅವ್ರ ಕೊನೆ ಆಗಿದೆ, ಬೇರೆ ವಿಚಾರ ಸರ್. ಹೊಸ ಅಲೆ ಬರಬೇಕು, ಹಳೆ ಅಲೆ ಹೋಗ್ಬೇಕು. ಹೊಸ ನೀರು ಬರಬೇಕು, ಹಳೆ ನೀರು ಮೋರಿ ಸೇರಬೇಕು. ಇದಕ್ಕೋಸ್ಕರ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಮಾಡ್ತಾ ಇದ್ದೀವಿ ಸರ್. ನಮ್ಮ ಅದೃಷ್ಟಕ್ಕೆ ಈ ರೀತಿ ಹೋರಾಟಗಳೆಲ್ಲ ಈ ಸಮಯದಲ್ಲಿ ಬಂದಿರೋದು. ನಮ್ಮ ಬೆಳವಣಿಗೆ, ನಮ್ಮ ಪಾರ್ಟಿ ಬೆಳವಣಿಗೆ, ಜನರಿಗೆ ಒಂದು ಧ್ವನಿ ಆಗಲಿಕ್ಕೆ ಒಂದು ಜಾಗ ಆಗಿದೆ. ಐ ಥಿಂಕ್ ನನಗೆ ತುಂಬ ಸಂತೋಷ ಆಗುತ್ತೆ ದಟ್ ನನ್ನ ನಂಬಿಕೆ ಕೈ ಬಿಡಲಿಲ್ಲ, ನಮ್ಮ ಜನ ಕೈ ಬಿಡಲಿಲ್ಲ. ನಮ್ಮ ಜನ ಬೆಳೆಸಿದ್ದಾರೆ ನಮ್ಮನ್ನು. ಒಂದಷ್ಟು ಜನ ಬೈಕೊಬೋದು, ಏನು ಸಮಸ್ಯೆ ಇಲ್ಲ. ಈಗ ನೋಡಿ, ನಾವು ಯಾರು ನಾಯಕರಾಗ್ತೀವಿ ಅಂತ ಹೇಳಕ್ಕೆ ಹೋದಾಗ ಜನ ಬೈಯೋದು ಸಹಜ. ಬೈಸ್ಕೊಳಕ್ಕೂ ರೆಡಿ ಇರಬೇಕು. ರಾಜಕಾರಣಿ ಮುಂಚೆ ಒಬ್ಬ ಹೋರಾಟಗಾರ ಅಂದಾಗ ನಾನು ಬೈಕೊಂಡ್ರೆ ಕೋಪ ಬರೋದು. ಈಗ ಬೈಕೊಂಡ್ಲಿ ಬಿಡಿ, ಏನು ಮಾಡೋಕ್ಕತ್ತದೆ? ಓಕೆ, ಒಂದಷ್ಟು ಜನ ಒಂದಷ್ಟು ಜನ ಬೊಗಳೋರು, ಒಂದಷ್ಟು ಜನ ಹೊಗಳೋರು, ಎರಡೂ ಸೇರಿದಾಗ ಭಗವಂತ ಏನಾರು ಕಣ್ಣೆತ್ತು ನೋಡಿದ್ರೆ ಸೀಟಲ್ಲಿ ನಾವು ಕೂತ್ಕೊಂತೀವಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕರ್ನಾಟಕ, ಸುವರ್ಣ ಕರ್ನಾಟಕ ಅಂತ ಬರೀ ಅಕ್ಷರಗಳಲ್ಲಿದೆ ಸರ್. ಸುವರ್ಣ ಕರ್ನಾಟಕ ಅನ್ನೋದನ್ನು ನಿಜವಾಗ್ಲೂ ಮಾಡಬೇಕು ಅಂತ ನನ್ನೊಂದು ಉದ್ದೇಶ ಇದೆ. ಜನ ಸಹಕಾರ ಕೊಡಬೇಕು. ಆ ಹೊಗಳಿಕೆನೇ ಸರ್ ಇವತ್ತು ಯಂಗ್ಸ್ಟರ್ ಪಾರ್ಟಿ. ಡೆಫಿನೆಟ್ಲಿ ಹೊಗಳಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ, ಟೀಕೆ ಮಾಡಿದ್ದಾರೆ. ಒಂದಷ್ಟು ಜನ ವಿರೋಧಿಗಳು ಟೀಕೆ ಮಾಡಿದ್ದಾರೆ. ನೋ ಪ್ರಾಬ್ಲಮ್. ಬಟ್ ಎಲ್ಲ ಕೂಡ ನಮಗೆ ಒಂದಂಥ ಬೆಳವಣಿಗೆ ಮಾತ್ರ ಇವತ್ತು ಬಂದು ನಿಂತಿರೋದೇನು ಅಂತಂದರೆ, ಒಂದು ಸಣ್ಣ ಯಂಗ್ಸ್ಟಾರ್ ಪಾರ್ಟಿಯಾಗಿ ನಿಂತಿದ್ದೀವಿ ಸರ್. ಮುಂದೆ ಒಂದು ದಿನ ಯಂಗ್ಸ್ಟಾರ್ ಅಂತ ಜಿಲ್ಲೆನಲ್ಲೂ, ಕರ್ನಾಟಕದ 31 ಜಿಲ್ಲೆನಲ್ಲೂ ಹೇಳುವಂಥ ಸಮಯ ಬರುತ್ತೆ. 230 ತಾಲೂಕಲ್ಲೂ ಬರ್ತದೆ. 30,000 ಹಳ್ಳಿಗಳಲ್ಲೂ ಯಂಗ್ಸ್ಟಾರ್ ಅನ್ನೋ ಒಂದು ಪದ ಬರ್ತದೆ. ವೆರಿ ಶಾರ್ಟ್ಲಿ ಆಗುತ್ತೆ. ನಾವು ಕಾಯ್ತೀವಿ ಸರ್. ತಾಳ್ಮೆ ಇದೆ, ನಮಗೆ ನಂಬಿಕೆ ಇದೆ ಸರ್. ನೋಡೋದಲ್ಲ ವೀಕ್ಷಕರೇ, ಯಾರ್ಯಾರೋ ಏನೇನೋ ಭಾಗ್ಯ ಕೊಡ್ತೀನಿ, ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಲಾಯರ್ ಜಗದೀಶ್ ಅವರು ಹೇಳ್ತಿದ್ದಾರೆ, ನಾನು ನಿಮಗೆ ನಗುವಿನ ಭಾಗ್ಯ, ನೆಮ್ಮದಿಯ ಭಾಗ್ಯ ಕೊಡ್ತೀನಿ ಅಂತ. ಅದಲ್ಲದೆ ಯಂಗ್ಸ್ಟರ್ ಬದಲಾವಣೆ ಆಗಬೇಕು. ಯಾಕೆ ಎಲ್ಲರೂ ಐಷಾರಾಮಿ ಜೀವನ ನಡೆಸಬೇಕು? ಪ್ರತಿಯೊಬ್ಬರು ಕೂಡ ಐಷಾರಾಮಿ ಜೀವನ ನಡೆಸಬೇಕು. ರಾಜಕಾರಣಿಗಳು ಯಾಕೆ ನಡೆಸಬೇಕು? ಬನ್ನಿ, ಪ್ರತಿಯೊಬ್ಬ ಪ್ರಜೆನೂ ಕೂಡ ಐಷಾರಾಮಿ ಜೀವನ ನಡೆಸಬೇಕು. ಅದರಲ್ಲಿ ನನಗೆ ಹೇಳಿದ್ದು ವಿಚಾರ ಹೇಳೋದು, ನಮ್ಮ ಮೊದಲನೇ ಗುರಿ ರೈತರು, ಎರಡನೇದು ಕೆರೆ ಹೂಳೆತ್ತಂತ ಇರ್ತದೆ. ಎಷ್ಟೋ ರೈತರುಗಳಿಗೆ ಕೆರೆಯಲ್ಲಿ ನೀರಿಲ್ಲದವರಿಗೆ ಕೆರೆ ನೀರು ತುಂಬಿಸ್ತಿರ್ತದೆ. ಹೀಗೆ ನೋಡ್ತಾ ಇರಿ ಅಸ್ತ ನ್ಯೂಸ್. ಹಾಗೆ ನಮ್ಮ ಲಾಯರ್ ಸರ್ ಕೂಡ
ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ಮೇಲೆ ಗೊತ್ತು, ಅವ್ರು ಇಷ್ಟು ಜನರ ಸಂಪಾದನೆ ಅಂತ ಕೂಡ ಎಲ್ಲರೂ ಕರ್ನಾಟಕದ ದೇಶದಂತೆ ಮನೆ ಮಾತಾಗ್ತಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.